ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಏನ್ ನಿನ್ನೆ ಸಿ.ಎಸ್.ಕೆ ಅವರು ಬ್ಯಾಟಿಂಗ್ ಅನ್ನ ಆಡಿದ್ದು, ಹೊಸ ಟೀಮ್ ಅನ್ನ ಕಟ್ಟ್ಯಾರ, ಯಂಗ್ಸ್ಟರ್ ಗಳ ಗುಂಪು ಐತಿ, ರನ್ಸ್ ಗಳ ಸುರಿಮಳೆ ಬರ್ಬೋದು ಅಂತೇಳಿ ನಾವು ಮ್ಯಾಚ್ ಅನ್ನ ನೋಡ್ಕೊತ ಕೂತ್ರ ಬರೇ ವಿಕೆಟ್ ಸುರಿಮಳೆ. ಆ ಕಡೆ ರಾಜಸ್ಥಾನ್ ರಾಯಲ್ಸ್ ತಂಡದ ಬೌಲರ್ಸ್ ಗಳು ಪೂರ್ತಿ ಬೆವರು ಇಳಿಸಿಬಿಟ್ರು ಸಿ.ಎಸ್.ಕೆ ತಂಡದ ಬ್ಯಾಟರ್ಸ್ ಗಳಿಗೆ. ಟಾಪ್ 4 ಬ್ಯಾಟರ್ಸ್ ಗಳ ಕಡೆಯಿಂದ ಯಾವುದೇ ವ್ಯಾಲ್ಯೂ ಎಡಿಷನ್ ಅನ್ನುವಂಥದ್ದ ಇಲ್ಲ ಸಿ.ಎಸ್.ಕೆ ತಂಡಕ್ಕೆ. 4 ಬ್ಯಾಟರ್ಸ್ ಗಳು 6-6-0 2 ರನ್ ಅನ್ನ ಹೊಡೆದ ಔಟ್ ಆಗ್ಯಾರ. ಮತ್ತೆ ಮುಂದೆ ಬರುವಂತಹ ಪ್ಲೇಯರ್ಸ್ ಗಳು ಎಷ್ಟು ರನ್ ಹೊಡಿಬೇಕು, ಇಲ್ಲಿ IPL ಅಂತೇಳಿ ಬಂದೊತ್ನ್ಯಾಗ ಈಗ ಸದ್ಯದ ಮಟ್ಟಿಗೆ ಇಂಪ್ಯಾಕ್ಟ್ ಪ್ಲೇಯರ್ ರೋಲ್ ಬಂದ ಮ್ಯಾಗ 250 ರನ್ ಹೊಡೆದ್ರು ಅದು ಸೇಫ್ ಝೋನ್ ಅಂತೇಳಿ ಅನಸಂಗಿಲ್ಲ. ಅಷ್ಟು ಕೆಟ್ಟ ಡೇಂಜರ್ ಅಪೋಸಿಟ್ ಟೀಮ್ ಅವರು ಬ್ಯಾಟಿಂಗ್ ಅನ್ನ ಆಡಾಗಿರ್ತಾರೆ. ಮತ್ತೆ ಇನ್ನು 120-130 ರನ್ ಹೊಡೆದ್ರೆ ಅದನ್ನ ಡಿಫೆನ್ಸ್ ಮಾಡ್ಕೋಬೇಕೈತೆ. ಭರ್ಜರಿ ಬೌಲಿಂಗ್ ಮಾಡಿದ್ದೇವೆ ರಾಜಸ್ಥಾನ್ ರಾಯಲ್ಸ್ ತಂಡದ ಬೌಲರ್ಸ್ ಜೋಫ್ರಾ ಆರ್ಚರ್ ಅವರು ಏನು ಬೌಲಿಂಗ್ ಮಾಡಿದ್ದು. ಆ ಕಡೆ ಬರ್ಗರ್ ಎನ್ನುವಂತ ಪ್ಲೇಯರ್ ಅನ್ನ ಕರ್ಕೊಂಡ್ ಬಂದಿದ್ರು. ಅವ್ರದ್ದು ಗಿಚ್ ಬೌಲಿಂಗ್ 2 ವಿಕೆಟ್ ಅನ್ನ ತಗೊಂಡ್ರು. ಸಂಜು ಸ್ಯಾಮ್ಸನ್ ಫುಲ್ ಫಾರ್ಮ್ ಒಳಗಿತ್ತು T20 ಒಳಗ. ಇವತ್ತು ಒಂದು ಭರ್ಜರಿ ಬ್ಯಾಟಿಂಗ್ ಬರ್ಬೋದು ಅಂತೇಳಿ ನಾವು ಅಂದ್ಕೊಂಡಿದ್ವಿ. ಬರ್ಗರ್ ಅನ್ನುವಂತ ಪ್ಲೇಯರ್ ಬಂದು ಒಂದು ಸೀದಾ ಒಂದು ಸ್ಟಂಪ್ ಗೆ ಬಿಟ್ಟ ಬಾಲ ಸೀದಾ ಬೋಲ್ಡ್ ಕಿತ್ಕೊಂಡು ಹೋಯ್ತು ವಿಕೆಟ್. ಆ ಕಡೆ ಋತುರಾಜ್ ಗಾಯಕ್ವಾಡ್ ಅವರಿಂದನೂ ಕೂಡ ಏನೂ ಮಾಡೋದಕ್ಕಾಗಲಿಲ್ಲ. ಅದು ಪ್ಲೇಯರ್ 6 ರನ್ನಿಗೆ ಔಟ್. ಇನ್ನು ಆಯುಷ್ ಮಾತ್ರೆ ಎನ್ನುವಂತ ಪ್ಲೇಯರ್ ಹಿಂದಿನ ಸೀಸನ್ ಚಲೋ ಬ್ಯಾಟಿಂಗ್ ಅನ್ನ ಆಡಿತ್ತದ ಪ್ಲೇಯರ್. ಇನ್ನು ಈ ಪ್ಲೇಯರ್ ಆದ್ರೂ ನಿಂತು ಹೊಡಿತೈತಿ ಅಂತೇಳಿ ನಾವು ಅಂದ್ಕೊಂಡ್ವಿ. ಒಂದೇ ಬಾಲ ವಿಕೆಟ್. ಆ ಕಡೆ ಬರ್ಗರ್ ಎನ್ನುವಂತ ಪ್ಲೇಯರ್ ಭರ್ಜರಿ ಒಂದು ಬೌನ್ಸರ್ ಹಾಕಿದ್ರು. ಅದನ್ನ ಹಿಂಗ್ ಹೊಡೆಯೋದಕ್ಕೆ ಹೋದ ಅಣ್ಣ ಇಂದ ಸೀದಾ ಹ್ಯಾಂಡ್ ಗ್ಲೌಸ್ ಗೆ ಟಚ್ ಆಗಿ ಕೀಪರ್ ಕ್ಯಾಚ್ ಆಯ್ತು. ಅದು ಪ್ಲೇಯರ್ ವಿಕೆಟ್. ಮ್ಯಾಟಿವ್ ಶಾಟ್ ಎನ್ನುವಂತ ಪ್ಲೇಯರ್ 7 ಬಾಲಿಗೆ 2 ರನ್ ಅನ್ನ ಹೊಡೆದ ವಿಕೆಟ್ ಐತ್ರಿ ಅದು ಪ್ಲೇಯರ್. ಏನ್ ಟೆಸ್ಟ್ ಕ್ರಿಕೆಟ್ ಮ್ಯಾಚ್ ಅನ್ನ ಆಡಾಗತ್ತೇನೋ ಏನೋ ಅನ್ನುವಂಥದ್ದು ಗೊತ್ತಾಗ್ಲಿಲ್ಲ. ಅದು 2 ರನ್ನಿಗೆ ವಿಕೆಟ್ ಆಯ್ತು. ಏನು ಸಿ.ಎಸ್.ಕೆ ಅವರ ಸಂತೆ ಮುಗೀತಂತೇಳಿ ನಾವು ಅನ್ಕೊಂಡಿದ್ವಿ. ಆ ಕಡೆ ಬಂದ್ರಿ ಸರ್ಫರಾಜ್ ಖಾನ್ ಇಂಪ್ಯಾಕ್ಟ್ ಪ್ಲೇಯರ್ ರೋಲ್ ಒಳಗಡೆ ಬಂದ ತಕ್ಷಣ ಒಂದು 4 ಒಂದು 6 ಹೊಡೆಯೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅಗ್ರೆಸಿವ್ ಬ್ಯಾಟಿಂಗ್ ಇನ್ನಾದ್ರೂ ಸ್ಟಾರ್ಟ್ ಆಕೈತಿ ಅಂತೇಳಿ ಅಂದ್ಕೊಂಡ್ವಿ. ಅಷ್ಟ್ರೊಳಗ ಜಡೇಜಾ ಅವರು ಬಂದು ಅವ್ರದ್ದು ವಿಕೆಟ್ ಅನ್ನ ತಗೊಂಡು ಬಿಟ್ರಿ. LBW ವಿಕೆಟ್ ಆಯ್ತು ಪ್ಲೇಯರ್. ಅದಾದ ಮ್ಯಾಗ ಶಿವಮ್ ದುಬೆ ಬಂದ್ರು. ಶಿವಮ್ ದುಬೆ ಅವರು ಆಡಿದಂತ ಶಾಟ್ ನಿನ್ನೆ ಅದೊಂದು ಸ್ವಲ್ಪ ಚರ್ಚೆಗೆ ಒಳಗಾಯ್ತು. ಯಾಕಂದ್ರೆ ಇಂಥ ಮೂಮೆಂಟ್ ಒಳಗ ಬಂದ ತಕ್ಷಣ 6-4 ಹೊಡಿಯುವಂತದ್ದು ಬೇಕಾಗಿತ್ತ ಅಂತೇಳಿ ಒಂದು ಕ್ವಶನ್ ಮಾರ್ಕ್ ಅನ್ನುವಂಥದ್ದು ಬರ್ತೈತಿ. ಯಾಕಂದ್ರೆ ಶಿವಮ್ ದುಬೆ ಬಂದಿದ್ದ 10 ಓವರ್ ಒಳಗ ಅವರು ಬ್ಯಾಟಿಂಗ್ ಅನ್ನ ಬಂದಿದ್ರು. 7-8 ಓವರ್ ಅಂತೇಳಿ ಕಾಣಿಸ್ತೈತಿ. 5-6 ವಿಕೆಟ್ ಅನ್ನ ಅವ್ರು ಆಲ್ರೆಡಿ ಕಳ್ಕೊಂಡ್ಬಿಟ್ಟಾರ. ಆ ಸಮಯದೊಳಗೆ ಬಂದ ಅಂತ ಒಂದು ಅಗ್ರೆಸಿವ್ ಬ್ಯಾಟಿಂಗ್ ಅನ್ನ ಆಡೋದ ಬಂದ್ರು. ಒಂದೇ ಬಾಲ್ 6 ಅನ್ನ ಹೊಡ್ತಾ ಹೊಡೆದ್ರು ರವೀಂದ್ರ ಜಡೇಜಾ ಅವರ ಒಂದು ಬೌಲಿಂಗ್ ಒಳಗ. 2ನೇ ಬಾಲ್ ಡಾಟ, 3ನೇ ಬಾಲ್ ವಿಕೆಟ್ ಮುಗೀತು. ಅಲ್ಲಿಗೆ 6 ವಿಕೆಟ್ ಗಳು ಹೋದು ಸಿ.ಎಸ್.ಕೆ ಅವರು. ಆಯ್ತು ಇನ್ನೇನು ಸಿ.ಎಸ್.ಕೆ ಅವರ ಕಥೆ ಮುಗೀತು. ಯಾಕಂದ್ರೆ ಮುಂದೆ ಬ್ಯಾಟಿಂಗ್ ಲೈನ್ ಅಪ್ ಅನ್ನುವಂಥದ್ದು ಇರ್ಲಿಲ್ಲ. ಯಾಕಂದ್ರೆ ನಂಬರ್ 7 ಮಟ್ಟ ಮಾತ್ರ ಅವರು ಬ್ಯಾಟಿಂಗ್ ಲೈನ್ ಅಪ್ ಇತ್ತು. ಯಾಕಂದ್ರೆ MS ಧೋನಿ ಇರ್ಲಿಲ್ಲ. ಆ ಕಡೆ ಡೆವಾಲ್ಡ್ ಬ್ರೆವಿಸ್ ಅವರು ಈ ಟೀಮ್ ಒಳಗ ಇರ್ಲಿಲ್ಲ. ಇನ್ನೇನು ಓವರ್ಟರ್ನ್ ಅವ್ರದ್ದು ಒಂದು ವಿಕೆಟ್ ಹೋಯ್ತಪ್ಪ ಅಂದ್ರೆ ಇವ್ರದ್ದು ಕಥೆ ಮುಗೀತು. 100 ರನ್ ಒಳಗ ಸ್ವಿಚ್ ಆಫ್ ಹಾಕವ್ ಅಂತೇಳಿ ನಾವು ಅನ್ಕೊಂಡಿದ್ವಿ. ಆದ್ರೆ ಓವರ್ಟರ್ನ್ ಎಂತ ಅದ್ಭುತವಾದಂತಹ ಬ್ಯಾಟಿಂಗ್ ಅನ್ನ ಆಡಿದ್ದು. 43 ರನ್ಸ್ ಗಳ ಅದ್ಭುತವಾದಂತಹ ಬ್ಯಾಟಿಂಗ್ ಅನ್ನ ಆಡಿದ್ರು. ಇವರ ಒಂದು ಬ್ಯಾಟಿಂಗ್ ಸಹಾಯದಿಂದ ಈ ಸಿ.ಎಸ್.ಕೆ ಅವರು 127 ರನ್ಸ್ ಗಳನ್ನ ಹೊಡೆದ್ರು. 128 ರನ್ಸ್ ಗಳ ಟಾರ್ಗೆಟ್ ಅನ್ನ ಆ ಕಡೆ ರಾಜಸ್ಥಾನ್ ರಾಯಲ್ಸ್ ಅವರಿಗೆ ಕೊಟ್ರು. ಎಲ್ಲರ ಕಣ್ಣು ಇದ್ದಿದ್ದು ಯಾರ ಬ್ಯಾಗಪ್ಪ ಅಂದ್ರೆ ಇವತ್ತು ರಾಜಸ್ಥಾನ್ ರಾಯಲ್ಸ್ ತಂಡದ ಓಪನಿಂಗ್ ಜೋಡಿಗಳ ಮ್ಯಾಗ. ಯಾಕಂದ್ರೆ 2 ಯಂಗ್ಸ್ಟರ್ ಗಳು SSV ಜೈಸ್ವಾಲ ಮತ್ತ ಈ ಸೂರ್ಯವಂಶಿ. ಅದ್ರೊಳಗ ಸೂರ್ಯವಂಶಿ ಅವರು ಅಂಡರ್-19 ಒಳಗ ಅಂತೇಳಿ ಕಾಣಿಸ್ತೈತೆ. ಅದ್ರೊಳಗ ಒಂದು ಭರ್ಜರಿ ಸೆಂಚುರಿಗಳನ್ನೆಲ್ಲ ಹೊಡೆದಿದ್ರು. ಹಿಂಗಾಗಿ ಈ ಯಂಗ್ಸ್ಟರ್ ಈ ಒಂದು IPL ಒಳಗೆ ಏನ್ ಮಾಡ್ತಾನ ಅಂತೇಳಿ ಎಲ್ಲರೂ ಕೂಡ ಆ ಒಂದು ಬ್ಯಾಟಿಂಗ್ ಅನ್ನ ಕಾಯ್ಕೊಂತ ಕುಂತಿದ್ರು. ಬಂದ ತಕ್ಷಣ ಹೊಡೆಯೋದಕ್ಕ ಶುರು ಮಾಡಿದ ಯಂಗ್ಸ್ಟರ್. ಅದು ನೋಡಿ ಆಡ್ತೀನಿ ನಿಂತ ಆಡ್ತೀನಿ ಅನ್ನುವಂತ ಪ್ಲೇಯರ್ ಅಲ್ವೇ ಅಲ್ಲ. ವೈಭವ್ ಸೂರ್ಯವಂಶಿ ಭರ್ಜರಿ ಆದಂತ ಒಂದು ಬ್ಯಾಟಿಂಗ್ ಅನ್ನ ಸ್ಟಾರ್ಟ್ ಮಾಡಿದ. 17 ಬಾಲ್ ಒಳಗ 4 4 5 6 ಹೊಡೆದು 52 ರನ್ಸ್ ಗಳನ್ನ ಈ ಪ್ಲೇಯರ್ ಹೊಡಿತು. 15 ಬಾಲ್ ಒಳಗ 50 ಕಂಪ್ಲೀಟ್ ಮಾಡ್ಕೊಂಡು ಬ್ಯಾಟ್ ಹೆಚ್ಚಿದ. ಅಲ್ಲಿಗೆ ಗೊತ್ತಾಯ್ತು ಸಿ.ಎಸ್.ಕೆ ಅವರು ಆದಷ್ಟು ಬೇಗ ಈ ಒಂದು ಮ್ಯಾಚ್ ಅನ್ನ ಅವರಿಗೆ ಮುಗಿಸಿ ಕೊಡ್ತಾರೆ, ಇನ್ನು ಮನೆಗೆ ಹೋಗಬಹುದು ಅಂತೇಳಿ 15 ಬಾಲಿಗೆ 50 ಹೊಡೆದು ಬ್ಯಾಟ್ ಅನ್ನ ಹೆಚ್ಚಿದ. ಅದನ್ನಾಗ 1-2 ಬಾಲ್ ಅನ್ನ ಆಡಿ ಅವ್ರಿಗೆ ವಿಕೆಟ್ ಹೋಯ್ತು. ಅದು ಪ್ಲೇಯರ್ ಎತ್ಕೊಂಡಿತ್ತಪ್ಪ ಅಂದ್ರೆ 10 ಓವರ್ ಒಳಗ ಈ ಒಂದು ಮ್ಯಾಚ್ ಮುಗಿಯುವಂತದ್ದು ಇತ್ತು. ಅದ್ರಾಗ ಧ್ರುವ್ ಜುರೇಲ್ ಅವರು ಬಂದು ಒಂದು 9 ಬಾಲಿಗೆ 18 ರನ್ ಅನ್ನ ಆ ಪ್ಲೇಯರ್ ಹೊಡಿತು. ಅವ್ರದ್ದು ಕೂಡ ವಿಕೆಟ್ ಹೋಯ್ತು. ಕ್ಲಿಯರ್ ಬೋಲ್ಡ್ ಆದ್ರೆ ಅವರು ಒಂದು ಸ್ಕೂಪ್ ಶಾಟಿಂಗ್ ಹೊಡೆಯೋದಕ್ಕೆ ಅಂತೇಳಿ ಹೋದ್ರು. ಇನ್ನು ಅವರ ಕ್ಯಾಪ್ಟನ್ ರಿಯಾನ್ ಪರಾಗ್ ಅವರು ಬಂದ್ರು. ಪರಾಗ್ ಬಂದು ಒಂದು 11 ಬಾಲಿಗೆ 14 ರನ್ ಅನ್ನ ಈ ಪ್ಲೇಯರ್ ಹೊಡಿತು. ಆ ಕಡೆ SSV ಜೈಸ್ವಾಲ್ ಅವರು 36 ಬಾಲಿಗೆ 38 ರನ್ ಅನ್ನ ಹೊಡೆದು ಈ ಒಂದು ಮ್ಯಾಚ್ ಅನ್ನ ಮುಗಿಸಿದ್ರು. ಆಯ್ತು 12.1 ಓವರ್ಗೆ ಈ ಒಂದು ಮ್ಯಾಚ್ ಅನ್ನ ಮುಗಿಸಿ 9 ವಿಕೆಟ್ಸ್ ಗಳ ಅದ್ಭುತ ಜಯವನ್ನ ರಾಜಸ್ಥಾನ್ ರಾಯಲ್ಸ್ ಅವರು ಸಿ.ಎಸ್.ಕೆ ವಿರುದ್ಧ ಇವತ್ತು ತಗೊಂಡ್ರಿ. ಒಂದೇ ಗೆಲುವ ಅವ್ರಿಗೆ ಅದ್ಭುತವಾದಂತಹ ಗೆಲುವು ಸಿಕ್ಕೈತಿ. ಇನ್ನು ಸಿ.ಎಸ್.ಕೆ ಅವರು ಮುಂದಿನ ಮ್ಯಾಚ್ ಒಳಗಾದ್ರೂ ಒಂದು ಚಲೋ ಟೀಮ್ ಅನ್ನ ಇಟ್ಕೊಂಡು ಚಲೋ ಮೈಂಡ್ ಸೆಟ್ ಒಳಗ ಬರ್ಬೇಕಾಕೈತಿ. ಅವ್ರೇನು ಟೀಮ್ ಚೇಂಜ್ ಮಾಡುವಂತದ್ದು ಏನಿಲ್ಲ. ಮೊದಲ
ಇಂಜುರಿ ಆಗಿ ಒಂದಿಷ್ಟು ಪ್ಲೇಯರ್ ಗಳು ಕುತ್ಕೊಂಡವ. ಇರುವಂತಹ ಪ್ಲೇಯರ್ಸ್ ಗಳನ್ನ ಒಂದ್ ಸ್ವಲ್ಪ ಮೈಂಡ್ ಸೆಟ್ ಚೇಂಜ್ ಮಾಡಿ ಚಲೋ ಪ್ಲೇಯರ್ ಗಳನ್ನಾಗಿ ಮಾಡ್ಕೊಂಡು ಬರ್ಬೇಕಾಕೈತಿ. ಇಲ್ಲಾಂದ್ರೆ ಮತ್ತೆ ಹಿಂದಿನ ಸೀಸನ್ ಒಳಗಿದ್ರಲ್ಲ ಲಾಸ್ಟ್ ಪೊಸಿಷನ್ ಅದು ಕಾಯ್ಕೊಂತ ಕುಂತಿರ್ತೈತಿ. ಅದ ಪೊಸಿಷನ್ ಗೆ ಮತ್ತೆ ಹೋಗ್ಬೇಕಾಕೈತಿ. ಈ ಒಂದು ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂದ್ರೆ ಒಂದು ಲೈಕ್, ಶೇರ್, ಸಬ್ಸ್ಕ್ರೈಬ್. ಮತ್ತ ಈ ಒಂದು ಮ್ಯಾಚ್ ಬಗ್ಗೆ ನಿಮ್ಗೆ ಏನ್ ಅನಿಸ್ತು ಅನ್ನುವಂಥದ್ದನ್ನ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಹಾಕ್ರಿ. ಮತ್ತ ಮುಂದಿನ ವಿಡಿಯೋದೊಳಗೆ ಸಿಗುಮಂತ. ನಮಸ್ಕಾರ.